अस्सलामुअलैकुम, मैं अफसर मैसूरी। नाजरीन इकराम, हमारे मैसूर शहर में हर साल ईद उल अजहा के मौके पर कुर्बानी के जानवर जो है LIC सर्कल पर लाया करते थे, जहां पर पूरी तरह एक बकरा बाजार, बकरे की मंडी हुआ करती थी। अब इस साल जो है बाल भवन जो बन्नी मंडप दशहरा चलता है, उसकी एक रास्ते में जो है जैसे ही आर्च के अंदर आप दाखिल होंगे, यहाँ पर जो है हुकूमत की जानिब से एक बाजार, बकरा मंडी बनाकर दिए हैं। तो पहली मर्तबा मैसूर शहर में बाल भवन के अंदर जो है लोगों के लिए और किसानों के लिए जो बकरा दूर दूर से लाते हैं, जो कुर्बानी के जानवर दूर दूर से किसान लाते हैं, उनके लिए यहाँ पर एक अच्छा मौका, और जो आवाम खरीदने के लिए आती है बकरा, उनके लिए भी यहाँ अच्छा मौका है। तो इसी ताल्लुक से हमने बहुत सारे किसानों से बात की जो अलग अलग गाँव से आए हैं, और बहुत सारे लोगों से भी हमने बात की। तो आइए देखते हैं यहाँ का एक खूबसूरत मंजर। ನಾವು ಮನ್ನಳ್ಳಿ ಮಳವಳ್ಳಿಯಿಂದ ಮನ್ನಳ್ಳಿ ಚಿನ್ಕುಳಿ. ಓಕೆ, ಹೆಂಗಿದೆ ಸಂತೆ ಈ ಸತಿ? ಸುಮಾರು ನಡೀತಾವೆ. ಲಾಸ್ಟ್ ಟೈಮ್ ಎವ್ರಿ ಇಯರ್ LIC ಸರ್ಕಲ್ ಹತ್ರ ಹಾಕಿದ್ರು, ಈಗ ಚೇಂಜ್ ಮಾಡಿದ್ರೆ ಹಂಗ್ ನಡೀತಾರ. ಹೆಂಗ್ ಚೇಂಜ್ ಮಾಡಿದ್ರಲ್ಲ, ಈಗ ಹೆಂಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಿ ಚಾ ನಡೀತಾ ಇತ್ತು, ಇಲ್ಲಿ ಚಾ ಅಷ್ಟು ಹಾ, ಬರೀ ಒಂದಿನ ಇದೆ, ನಾಳೆ ಅದಾದ್ಮೇಲೆ ನಮ್ಮ ಹಬ್ಬ ಇದೆ. ಹೆಂಗ್ ಜನಗಳು ಬರ್ತಾವ್ರೆ, ತಗೊಳ್ತಾವ್ರೆ, ಏನಿದೆ? ತಗೋತಾವ್ರ ಯಾರ್ದ ಸುಮಾರು. ಹೆಂಗಿದೆ ರೇಟ್ಗಳು? ನಿಮ್ ರೇಟ್ ಹೆಂಗಿದೆ? ರೇಟು ನಾವು 35-36 ಹೇಳ್ತಾವೆ. ಇದು ಗಂಟ ಎಷ್ಟು ಸೇಲ್ ಮಾಡಿದಿರಾ? ನಾವು ಇಲ್ಲಿ ಗಂಟ ಒಂದು 100-200 ಮಾಡಿವಿ. ಪರವಾಗಿಲ್ಲ. ಮತ್ತೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇದೀರಾ ಸಂತೆ? ಹಾ, ಸಂತೆ ಇಲ್ಲ, ಯಾರು ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದೀರಲ್ಲ. ಸಂತೆ ಯಾರು ಬರ್ತಾ ಇಲ್ಲಲ್ಲ ಅಂತ ಹೇಳ್ತಾ ಇದೀರಲ್ಲ. ಬರ್ತಾವ್ರ ತಗೋತಾವ. ಹಾ, ರೇಟ್ ಹೆಂಗಿದೆ ನಿಮ್ದೆಲ್ಲ? 35-36 ಬಂದ್ರೆ 25 ಎಲ್ಲ ಕೊಡ್ತೀವಿ. ನೀವು ಮನೇಲಿ ಸಾಯೋದಾ? ಇಲ್ಲ, ನಾವು ತಂದು ವ್ಯಾಪಾರ ಮಾಡೋದು. ಚಿನ್ಕುಳಿ ಸರ್, ಚಿಂಗುಳಿಂದ. ಹೆಂಗಿದೆ ಈ ಸತಿ ಸಂತೆ? ಚೇಂಜ್ ಮಾಡಿದ್ದಾರೆ LIC. ಸ್ವಲ್ಪ ಕಮ್ಮಿ ಸರ್, ಬಿಸ್ನೆಸ್ ಕಡಿಮೆನಾ? ಬಿಸ್ನೆಸ್ ಕಡಿಮೆನಾ? ಬಿಸ್ನೆಸ್ ಕಮ್ಮಿ ಸರ್ ಈ ಸಲ. ಮತ್ತೆ ರೇಟ್ ಹೆಂಗಿದೆ ನಿಮ್ದು? ಸರ್ ರೇಟ್ ಎಲ್ಲ 28-35 ಹಿಂಗೆಲ್ಲ ಇದೆ ಸರ್ ನಮ್ದು. ಕಡೆಗಣದ ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದೀರಾ? ಏನ್ ಸರ್, ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದೀರಾ? ಒಂದ್ 80 ಸೇಲ್ ಮಾಡಿದೀರಾ? 80 ಸೇಲ್. ಇದು ಸಂತೆ ಚೇಂಜ್ ಮಾಡಿದ್ದಾರೆ, ಇದು ಜಾಗ ಚೇಂಜ್ ಮಾಡಿ. ಮೊದ್ಲು LIC ತರ ಇತ್ತು, ಈಗ ಇಲ್ಲಿ ಬಾಲ್ಬನ್ ಕೆಳಗಡೆ ಒಳಗಡೆ ಬಂದಿದ್ರ. ಹೆಂಗಿದೆ ಡಿಫ್ರೆನ್ಸ್? ಏನಿದೆ? ಕಸ್ಟಮರ್ ಬರ್ತಾವ್ರಾ ಇಲ್ಲ ಏನು ಅಂತ? ಬರ್ತಾವ್ರೆ ಸರ್, ಬರ್ತಾವ್ರೆ ಅಂತ. ನಿಮ್ಗೆ ಸೌಲಭ್ಯ ಇದೆ? ನಿಮ್ಗೆ ಇದು ಫೆಸಿಲಿಟಿ ಚೆನ್ನಾಗಿದೆ ಸರ್. ಇಲ್ಲಿ ಫೆಸಿಲಿಟಿ ಮಾಡ್ಕೊಟ್ರಲ್ಲ, ನಿಮ್ಗೆ ಎಷ್ಟು ಸೌಲಭ್ಯ ಆಗಿದೆ ಅಂತ? ಬಹಳ ಸೌಲಭ್ಯ ಆಗಿದೆ ಸರ್, ಬಹಳ ಚೆನ್ನಾಗಿದೆ. ಸೇಫ್ಟಿ ಚೆನ್ನಾಗಿದೆ ಎಲ್ಲ. ಆಮೇಲೆ ನಮ್ ಕಸ್ಟಮರ್ ಗಳೆಲ್ಲ ಚೆನ್ನಾಗಿದ್ದಾರೆ. ಒಂಥರ ಅಣ್ಣ ತಮ್ಮದ ರೀತಿ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ತಿದೀವಿ ಸರ್. ಏನ್ ತೊಂದ್ರೆ ಇಲ್ಲ ಸರ್, ಏನ್ ತೊಂದ್ರೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದೀರಾ? ಸರ್ ನಾನೀಗ ಒಂದು 6 ವರ್ಷದಿಂದ ಬರ್ತಾ ಇದ್ದೀನಿ. 6 ವರ್ಷ ಬಂದಿರೋದು. ಈ ವರ್ಷ ಎಸ್ಪೆಷಲಿ 2026 ಅಲ್ಲಿ ಇದು ವ್ಯಾಪಾರ ಬಿಸ್ನೆಸ್ ಹೆಂಗಿದೆ ಅಂತ? ಸ್ವಲ್ಪ ಡಲ್ಲು ಸರ್ ಈ ವರ್ಷ ಡಲ್ಲು. ನಮ್ಗೆಲ್ಲ ಫುಲ್ ಲಾಸ್ ಆಗ್ಬಿಟ್ಟಿದೆ ಸರ್, ಈ ವರ್ಷ ಫುಲ್ ಲಾಸ್ ಆಗ್ಬಿಟ್ಟಿದೆ. ಸರ್ಕಾರ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನ್ ಸರ್ಕಾರದ ಅನುದಾನ ಕೊಡದ ಸರ್, ಕೊಡಕ್ಕಿಲ್ವಲ್ಲ, ಏನು ಮಾಡಕ್ಕಾಗಲ್ಲ ಸರ್. ಈ ವರ್ಷ ನೀವು ರೈತರಲ್ಲ, ರೈತರದು ಸಾಲ ಮನ್ನಾ ಮಾಡೋದು ಏನು ಹೇಳಲ್ಲ ಸರ್. ನಮ್ಗೆ ಅದು ಬೇಡ ಸರ್, ಅದ್ರದ್ದು ಈಗಲೇ ಸಾಲದಲ್ಲದೆ ಸರ್ಕಾರ ಅಂತ ನಮ್ಗೆ ಹಾಕ್ಬೇಕು ಸರ್. ಅದ್ರದ್ದು 2,000 ರೂಪಾಯಿ ಬರ್ತಾ ಇಲ್ಲ ನಿಮ್ಗೆ? ಇಲ್ಲ ಸರ್, ತಿಂಗಳಿಗೆ ಹೆಂಗಸರು ರಾಜಕೀಯ ಕೇಳ್ಬೇಡಿ ಸರ್, ನಮ್ದು ಏನಿದ್ರು ಬಕ್ರೀದ್ ಕೇಳಿ. ಆಯ್ತು ಸರ್. ಈಗ ಒಂದಿನ ಇದೆ, ನಾಳಿದ್ದು ಹಬ್ಬ ಇದೆ. ಹೌದು ಸರ್. ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? ಸರ್ ನಮ್ದು ಏನು ಇಲ್ಲ, ಈ ವರ್ಷ ಮಾಮೂಲಿ ಇಷ್ಟೇ ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ಸರ್. ನಾವು ಇಷ್ಟೇ ನಮ್ಮ ವ್ಯಾಪಾರ ಅಂತ ಮೇಂಡಲ್ ಫಿಕ್ಸ್ ಆಗ್ಬಿಟ್ಟಿದ್ವಿ, ಏನು ಮಾಡಕ್ಕಾಗಲ್ಲ. ಒಟ್ಟಿನಲ್ಲಿ ಆ LIC ಸರ್ಕಲ್ ಹತ್ರ ಸಂತೆ ಇದೆಲ್ಲ, ಈ ಸಂತೆ ಡಿಫರೆನ್ಸ್ ಏನಿದೆ? ಅಲ್ಲಿ ಚೆನ್ನಾಗಿ ನಡೀತದೆ, ಸ್ವಲ್ಪ ಜನಸಂದಣಿ ಜಾಸ್ತಿ ಇತ್ತು, ಸ್ವಲ್ಪ ಕಮ್ಮಿ, ಅದರಿಂದ ಸ್ವಲ್ಪ ಇದೆ. ಸರ್ಕಲ್ ಚೆನ್ನಾಗಿತ್ತು, ಅಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿತ್ತು. ಸತ್ಯ ಸರ್. ಅಣ್ಣವ್ರೆ ಹೇಳಿ, ಯಾವ ಊರಿಂದ ಬಂದಿದ್ದೀರಾ? ಮದ್ದೂರಿಂದ ಬಂದಿದ್ದೀರಾ. ಈ ತರ ಇಲ್ಲಿ ಈ ವರ್ಷ ಮಾಲ್ಬೋನಲ್ಲಿ ಹೆಂಗೆ ಸಂತೆ, ಏನ್ ಡಿಫರೆನ್ಸ್ ಆಗಿದೆ, ಏನ್ ಹೇಳಿ ಇಷ್ಟ? ಏನಿಲ್ಲ, ಚೆನ್ನಾಗಿ ನಡೀತಾ ಇದೆ ಅಣ್ಣ, ವ್ಯಾಪಾರ ಚೆನ್ನಾಗಾಯ್ತು. ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದಿರಾ? ನಾವು ಒಂದು 25 ಸೇಲ್ ಮಾಡಿದೀರಾ.
ಮೊದಲು ಅಲ್ಲಿ LIC ತರ ನೀವು ಬಂದಿದ್ದೀರಾ? ಅಲ್ಲಿ ಬಂದಿತ್ತು ಅಣ್ಣ. ಅಲ್ಲಿ ಮತ್ತೆ ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಏನ್ ವ್ಯತ್ಯಾಸ ಇದೆ? ಇಲ್ಲಿಗೆ ಅಲ್ಲಿಗೆ ಇಲ್ಲಿ ಚಂದ ಅಣ್ಣ. ಇಲ್ಲಿ ಚೆನ್ನಾಗಿದೆ, ಇಲ್ಲೆಲ್ಲ ಕಸ್ಟಮರ್ ಎಲ್ಲ ಏನು ಹಿಂಸೆ ಏನಿಲ್ಲ, ಇಲ್ಲಿ ಚೆನ್ನಾಗೈತೆ. ಚೆನ್ನಾಗಿದೆ. ಈಗ ನಿಮ್ಮ ಹತ್ರ ಕೂರಿ ಇದೆಲ್ಲ ಎಷ್ಟು ಏನು ಹೆಂಗೆ ಹೇಳ್ತಾ ಇದೀರಾ? ಅಣ್ಣ ಎಲ್ಲ 25,000 ಹೇಳ್ತಾವೆ. 25,000. ಸರಿ ಸರ್. ಅಣ್ಣ ನಾಳೆ ಒಂದಿನ ನಾಳಿದ್ದು ನಮ್ಮ ಹಬ್ಬ ಇದೆ, ಏನ್ ಹೇಳಿಕ್ ಇಷ್ಟಪಡ್ತೀರಾ, ಎಷ್ಟು ಹೆಂಗೆ ಅಂತ? ಸರ್ ಎಲ್ಲ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ತೊಂದ್ರೆ ಏನಿಲ್ಲ. ಜಾಗ ಸರಿ ಸರ್, ಜಾಗ ಸರಿ ಇದೆ. ಜಾಗ ಸರಿ. ತುಂಬಾ ಥ್ಯಾಂಕ್ ಯು ಸರ್. ಯಾವೂರಿಂದ ಅಣ್ಣ? ಮಂಡ್ಯದಿಂದ ಬಂದಿದ್ದೀರಾ? ಮಂಡ್ಯದಿಂದ ಬೆಸಗಳಿ ಮೆಸರಳ್ಳಿ ಇಲ್ಲ. ಹಾ ಹಾ, ಹೆಂಗಿದೆ ವ್ಯಾಪಾರ ಇಲ್ಲಿ, ಹೆಂಗಿದೆ ಅಂತ? ಇಲ್ಲಿ ಚಂದ, ಸೂಪರ್ ಆಗಿದೆ. ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದಿರಣ್ಣ? ನಾನ್ ಮಾಡಿಲ್ಲ, ನಾನು ಈಗ ಬಂದಿರೋದು. ಇವತ್ತು ಫಸ್ಟ್ ದಿನಾನೇ ಸಾಲ್ ಮಾಡಿ ಇಲ್ಲಿ LIC. ಹೋದ ವರ್ಷ ಅದು, ಈ ವರ್ಷ ಇಲ್ಲ ಇಲ್ಲ ಈಗ ಬಂದಿರೋದು. ಇವತ್ತೇ ಬಂದಿರೋದು. ಹಾ ಹಾ, ಹೆಂಗಿದೆ ಸಂತೆ, ಹೆಂಗಿದೆ ಜನಗಳು, ಹೆಂಗ್ ಸರಿ ಬರ್ತಾವ್ರೆ? ಸರಿ ಸರಿ ಸರಿಯಾಗಿ ಬರ್ತಾ ಇದೆ. ಜಾಗ ಪಾಗ ಎಲ್ಲ ಏನ್ ಹೇಳ್ತಾ ಇದ್ದೀರಾ ಈ ಕುರಿಗಳಿಗೆ? 42 ಹೇಳ್ತಾವ. ಇಬ್ರಿಗೆ ಒಂದ್ ಸ್ವಲ್ಪ ಹಿಂಗ್ ಮಾಡಿ ತೋರಿಸಿ. ಎಷ್ಟು ಹೇಳಿದ್ರೆ? 42,000 ಹೆಚ್ಚು ಕಡಿಮೆ आगते। मोहतरम, इस मरतबा यानी 2026 ईद उल अज़हा जो है किस अंदाज से, किस जज्बे के साथ मनाई जाएगी, और आप जो है यहाँ बकरा मंडी में आए हैं, क्या कहना चाहते हैं? अल्लाह का फजल अच्छे है, इंशाल्लाह अल्लाह बेहतरीन गुजार रहा है अल्हम्दुलिल्लाह। रेट हम भी है ना, गर्म भी ही ठंडे भी ही, कस्टमर के ऊपर डिपेंड हो रहा है। अल्लाह का शुक्र एहसान। तो आप खुसूसन हमारे जो भी उम्मत मुस्लिमा है उनके लिए क्या पैगाम भेजेंगे कि इस मरतबा ईद उल अज़हा के मौके पर ईद उल अज़हा जो है किस तरह मनाया जाए? अल्लाह का शुक्र एहसान, बहुत अच्छा गुजार रही, क्या बोलो, अल्लाह की मेहरबानी। अच्छा, इस बाजार में अभी आपने बकरा लेकर जो है उसे डोरी वगैरह बांध रहे हैं, सही बात। ये मुनासिब कीमत में आपको मिला, जो आप चाहते थे उस तरह का आपको मिला? परवाह नहीं, अल्लाह का शुक्र एहसान, अल्हम्दुलिल्लाह। पिछले कई सालों से जो है LIC सर्कल पर जो मंडी लगती थी, अब उसे जो है बदल कर यहाँ बालबन के अंदर रखे हैं, क्या आपको सहूलत यहाँ पर मैसर हो रही है? वहाँ से तो बेहतर है यहाँ। जी सर। वहाँ गाड़ियाँ गिरा का फुल ट्रैफिक ब्लॉक होता है, जी सर। यहाँ क्या भी नहीं है, अल्लाह का शुक्र एहसान। अच्छा, यहाँ पर आप अपनी सवारी को जगह खड़ा करके को आराम से आ सकती। परचेसिंग करे। अच्छा सर, जी सर, बहुत बहुत शुक्रिया मोहतरम। ಯಾವ ಊರಿಂದ ಬಂದಿರಿ? ನಾವು ಮೈದನಹಳ್ಳಿಯಿಂದ. ಮೈದನಹಳ್ಳಿ ಮಂಡ್ಯ ಹತ್ರ? ಅಲ್ಲಿ ಇಲ್ವಾಲ ಹತ್ರ. ಅಣ್ಣ, ಈ ಸತಿ 2026 ಇದರಲ್ಲಿ ಹೆಂಗಿದೆ, ಏನಿದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರ ಅಣ್ಣ? ನಮ್ಮ ಮರಿ ಜಾಸ್ತಿ ಸೇಲ್ ಆಯ್ತಲ್ಲ ಈ ಸಲ, ಎಲ್ಲ ಮರಿಗಳು ಉಳ್ಕತಾವೆ. ರೇಟ್ ಎಲ್ಲ ಹೆಂಗಿದೆ ನಿಮ್ದು? ರೇಟ್ ಈಗ ಕಮ್ಮಿ ಆಯ್ತದೆ. ಮೊದ್ಲು ಜನಗಳು ಬರೀ ಬಂದು ರೇಟ್ ಕೇಳ್ಕೊಂಡು ಹೋಗ್ತಾ ಇದಾರೆ, ತಗೊಳ್ತಾವ್ರೆ ಏನು ಅಂತ? ರೇಟ್ ಕೇಳ್ಕೊ ಹೋಗ್ತಾರೆ, ತಗೋದಲ್ಲ. ಓಕೆ, ಲಾಸ್ಟ್ ಎಷ್ಟು ವರ್ಷದಿಂದ LIC ಸರ್ಕಲ್ ಹತ್ರ ಇದ್ದು ಈಗ ಚೇಂಜ್ ಮಾಡಿದರೆ ಇದು ಪ್ಲೇಸ್, ಏನ್ ಡಿಫ್ರೆನ್ಸ್ ಆಗಿದೆ? ಅಣ್ಣ ಇಲ್ಲಿ ಜಾಸ್ತಿ ಜನ ಬರಲ್ಲ, LIC ಸರ್ಕಲ್ ಅಲ್ಲಿ ಜನ ಇದ್ರು, ಜನ ಬರ್ತಿದ್ರು ಅಲ್ಲಿ ಬರ್ತಿದ್ರು. ಇದು ಮೊದಲನೇ ವರ್ಷ ಇಲ್ಲಿ ಹಾಕಿರೋದು. ನಿಮ್ಗೆ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಇಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಇಲ್ಲ ಅಂತ? ಇಲ್ಲ, ಇಲ್ಲಿ ವ್ಯಾಪಾರ ಇಲ್ಲ, ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ. Okay, ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದಿರಣ್ಣ? ಇಲ್ಲಿ ಗಂಟ ಒಂದು 4 ಸೇಲ್ ಮಾಡಿದೆ. 4 ಅಷ್ಟೇ. ನಾಳೆ ಒಂದಿನ ಇದೆ, ನಾಳಿದ್ದು ಹಬ್ಬ ಇದೆ, ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? ನಮ್ದ್ರಲ್ಲಿ ಸೇಲ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಐತೆ, ಯಾರ ಸೇಲ್ ಆಯ್ತಲ್ಲ. ನೀವು ರೇಟು ಒಳ್ಳೆ ರೇಟು ರೀಸನಬಲ್ ಹೇಳ್ತಾ ಇದೀರಾ ಇಲ್ಲ ಜಾಸ್ತಿ ಹೇಳ್ತಾ ಇದೀರಾ? ರೀಸನಬಲ್ ಹೇಳ್ತಾ ಇದೀವಿ. ತುಂಬಾ ಥ್ಯಾಂಕ್ ಯು ಬೈ. ಯಾವ ಊರಿಂದ ಬಂದಿದ್ದೀರಾ ಅಣ್ಣ? ನಾವು ಮದ್ದೂರಿಂದ ಬಂದಿದ್ದೀರಾ? ಇದು ಎಷ್ಟನೇ ದಿನ ನೀವು ಬರ್ತಿರೋದು? ದಿನ ಬರ್ತಾ ಇದ್ದೀರಾ ಏನು ಅಂತ? ದಿವಸ 4 ದಿವಸದಿಂದ ಬರ್ತಾವೆ. ಸರಿ. ಹೆಂಗಿದೆ ಅಣ್ಣ ಈ ಸತಿ ಸಂತೆ, ಹೆಂಗಿದೆ ಇಲ್ಲಿ? ಈ ಸತಿ ಸಂತೆ ಇದು ಆಗ್ಲಿಲ್ಲ ಸರ್. ಅಲ್ಲ ಆಗಿದ್ರೆ LIC ಆಫೀಸ್ ಅಂತವಾಗಿದ್ರೆ ಚೆನ್ನಾಗಿತ್ತು, ಇಲ್ಲಿ ಚೆನ್ನಾಗಿಲ್ಲ. ಏನು ವ್ಯತ್ಯಾಸ, ಏನ್ ಡಿಫ್ರೆಂಟ್ ಆಗ್ತದೆ? ಜನ ಕಡಿಮೆ, ವ್ಯಾಪಾರ ಏನ್ ಗಲಾಟೆ ಅಂತೂ ಇಲ್ಲ, ಗಲಾಟೆ ಅಂತೂ ಮಾಡ್ಕಲ್ಲ ಸಾಹೇಬ್ರುಗಳು, ಅಂದ್ರೆ ನಮ್ಗೆ ವ್ಯಾಪಾರ ಕಡಿಮೆ. ನಿಮ್ ಪ್ರಕಾರ ಯಾರಿಗೂ ಅಷ್ಟು ಗೊತ್ತಿಲ್ಲ ಇಲ್ಲಿ ಮಂಡಿ ಬಾಜಾರ್ ಹಾಕಿದಿರಾ ಅಂತ? ಓಕೆ, ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದಿರಾ? ನಾವು ಒಂದು 20 ಸೇಲ್ ಮಾಡೋಣ. 20 ಸೇಲ್ ಮಾಡಿದಿರಲ್ಲ, ಪರವಾಗಿಲ್ಲ. 20 ಸೇಲ್ ಮಾಡೋಣ ಅಂದ್ರೆ ರೈಟ್ ಇಲ್ಲ ಸಾ, ರೇಟ್ ಇಲ್ಲ. ಈಗ ಗಿರಾಕಿ ಜಾಸ್ತಿ ಇದ್ರೆ ರೈಟ್ ಆಯ್ತದೆ, ಗಿರಾಕಿ ಕಡಿಮೆ ಇದ್ರೆ ಏನೇನ್ ರೈಟ್ ನಿಮ್ದು ಗುರಿಗಳಿದ್ದಾರೆ? ನಮ್ಮವು ಎಲ್ಲ 25, 22, 18. ಓಕೆ, ನಾಳೆ ಒಂದೇ ದಿನ, ನಾಳಿದ್ದು ಹಬ್ಬ. ಹೌದು. ಏನಿದೆ ನಿಮ್ ಥಿಂಕಿಂಗ್, ನಿಮ್ ಎಕ್ಸ್ಪೆಕ್ಟೇಷನ್ ಏನಿದೆ? ಏನ್ ನಾವು ಒಂದು ವರ್ಷದವಿಂದ ಇವ್ರಿಗೆ ಅಂತ ಸಾಕವೆ, ನಮ್ ರೈಟ್ ಬಂದು ನಾವು ಸಾಕಿರೋದಕ್ಕೆ ಏನು ಒಂದು 5,000 ಸಿಗ್ತದೆ ಅಂದ್ರೆ ಮರಿ ಬಿಡ್ತೀವಿ, ಇಲ್ಲ ಅಂದ್ರೆ ವಾಪಸ್ ಇವ್ರಿಗೆ ಸರ್ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರ. ನಾವು ಮಾರನ್ ಚಾಕಳಿ ಎಲ್ಲಿ ಅದು? ಅಕ್ಕಳಿತಾವ
ಮಂಡ್ಯ ಹತ್ರ ನಿಂತ್ಕೊಳ್ಳಿ ನೀವು ಇಬ್ರು. ಹಾ, ಹೆಂಗಿದೆ ಅಣ್ಣ ಸಂತೆ ಈ ಸತಿ ಹೆಂಗಿದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಪರವಾಗಿಲ್ಲ, ಈಗ ಜಗ ಚೇಂಜ್ ಆಗಿದೆ. ಮೊದ್ಲು LIC ಹತ್ರ ಇತ್ತು, ಈಗ ಚೆನ್ನಾಗಿ ಇಲ್ಲಿ ಏನೇನ್ ಫೆಸಿಲಿಟಿ ಇದೆ ನಿಮ್ಗೆ, ಹೆಂಗೆ ಅಂತ? ಇಲ್ಲಿ ಸರಿ ಇಲ್ಲಿ ಸರಿ ಇದೆ. ಓಕೆ, ಇಲ್ಲಿ ಜನಗಳು ಬರ್ತಾ ಇದ್ರ ತಗೊಳ್ತಾವ್ರೆ, ಬರೀ ರೇಟ್ ಕೇಳ್ತಾರೆ ಹೋಗ್ತಾವ್ರೆ, ಏನು ಅಂತ? ಬರೋ ತಗೋತಾರೆ. ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದೀರಾ? 30 ಸೇಲ್ ಮಾಡಿದೀರಾ. ಪರವಾಗಿಲ್ಲ. ಈ ಸತಿ ರೇಟ್ ಎಲ್ಲ ಹೆಂಗಿದೆ ನಿಮ್ದು? ಇದು ಏನ್ ಹೇಳ್ತಾ ಇದೀರಾ ನೀವು? आप देख सकते हैं यहाँ पर अभी व्यापार हो रहा था. ನಾವು 1,000 ಅಣ್ಣ ಯಾವ ಊರಿಂದ? ಪಾಂಡಪುರ ಪಾಂಡಪುರಿಂದ. ಇದು ಎಷ್ಟನೇ ದಿನ ನೀವು ಬರ್ತಾ ಇರೋದು? 3ನೇ ದಿನ. 3ನೇ ದಿನ. ಹೆಂಗಿದೆ ಅಣ್ಣ ಸಂತೆ ಈ ಸತಿ ಇಲ್ಲಿ ಬಾಲ್ಬೋನಲ್ಲಿ? ಒಟ್ಟಲ್ಲಿ ಪರವಾಗಿಲ್ಲ. ಮೊದ್ಲು ಎಷ್ಟೋ ವರ್ಷದಿಂದ LIC ಸರ್ಕಲ್ ಹತ್ರ ಹಾಕ್ತಿದ್ರು, ಈಗ ಚೇಂಜ್ ಮಾಡಿದ್ದಾರೆ ಪ್ಲೇಸ್. ಏನ್ ನಿಮ್ಗೆ ಪ್ಲೇಸ್ ಅಲ್ಲಿಂದ ಇಲ್ಲೇ ಚಂದ ತಂದಿದ್ರೆ ನಿಮ್ಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ ಅಣ್ಣ? ಚೆನ್ನಾಗೈತೆ ಇಲ್ಲಿ ಪ್ಲೇಸ್. ಇಲ್ಲಿ ಚೆನ್ನಾಗಿದೆ ಅಣ್ಣ. ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದ್ರೆ? 25 ಸೇಲ್ ಮಾಡಿದಿರಾ? ನಾಳೆ ಒಂದೇ ದಿನ, ನಾಳಿದ್ದು ಹಬ್ಬ. ಏನ್ ಥಿಂಕಿಂಗ್ ಮಾಡ್ತಿದ್ದೀರಾ? ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? ಏನ್ ಮಾಮೂಲಿ ಹಬ್ಬ ಖುಷಿಯಾಗಿ ಹೊಡ್ಕೊ ಬರ್ತೀವಿ, ಮಾರಾಕ್ತೀವಿ. ರೇಟ್ ಏನೇ ಹೇಳ್ತಾ ಇದೀರಾ ನೀವು? ಯಾವ್ದು 26 ಕೊಡೋಣ. ನಿಮ್ದು ರೇಟ್ ಏನಿದೆ, ಹೆಂಗಿದೆ ಅಂತ? ನಮ್ಮ ಎಲ್ಲ 26, 27 ಆತರ ಇದೆ. ಇಲ್ಲಿ ಪರವಾಗಿಲ್ಲ, ಇಲ್ಲಿ ನಿಮ್ಗೆ ಎಲ್ಲ ಸೌಲಭ್ಯ ಚೆನ್ನಾಗಿದೆ. ಸೌಲಭ್ಯ ತುಂಬಾ ಥ್ಯಾಂಕ್ ಯು. ಅಲ್ಲಿಗಿಂತ ಇಲ್ಲೇ ಸೌಲಭ್ಯ ಚೆನ್ನಾಗಿದೆ. ನಾವು ಕೊಳ್ಳೇಗಾಲ ತಾಲೂಕು ಜಾಗೇರಿ ಅಣ್ಣ, ಎಷ್ಟು ದಿನ ಆಯ್ತು, ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು 2 ವರ್ಷದಿಂದ ಬರ್ತೀವಿ ಇಲ್ಲಿಗೆ. ಇವತ್ತು ಈ ವರ್ಷ ಇವತ್ತೇ ಬೆಳಗ್ಗೆ ಬಂದಿರೋದು, ಫಸ್ಟ್ ದಿನ ಇವತ್ತೇ. ಅಣ್ಣ, ಈಗ ಮೊದ್ಲು ಎಷ್ಟೋ ವರ್ಷದಿಂದ LIC ಸರ್ಕಲ್ ಹತ್ರ ಹಾಕ್ತಿದ್ರು ಮಂಡಿ, ಬಕ್ರಾ ಮಂಡಿ. ಈಗ ಬಾಲ್ಬನಲ್ಲಿ ಚೇಂಜ್ ಮಾಡಿದಿರೆ. ಇಲ್ಲಿ ಏನ್ ಸೌಲಭ್ಯ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊರಗೆ ಎಲ್ಲ ಸೇಮ್, ಅಲ್ಲಿರೋರೆಲ್ಲ ಇಲ್ಲಿ ಬಂದವ್ರ ಎಲ್ಲ ವ್ಯಾಪಾರ ಎಲ್ಲ ಫೆಸಿಲಿಟಿ ನಿಮ್ಗೆ. ಈಗ ಗಾಡಿ ಇಲ್ಲಿ ಪರವಾಗಿಲ್ಲ, ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಯ್ತಿತ್ತು, ಇಲ್ಲಿ ಪರವಾಗಿಲ್ಲ. ಓಕೆ, ಇಲ್ಲಿ ಗಂಟ ಎಷ್ಟು ಕುರಿಗಳು ಸೇಲ್ ಮಾಡಿದಿರಾ ಅಣ್ಣ? ನಾವು 2 ಮಾಡಿದೀವಿ. 2 ಮಾಡಿದ್ದೀರಾ. ಈ ಸತಿ ಹೆಂಗಿದೆ ಸಂತೆ? ಹೆಂಗಿದೆ? ಡೌನ್ ಆಗಿದೆ. ಹೋದ ವರ್ಷ ಆಮೇಲೆ ಈ ವರ್ಷ ಏನ್ ಡಿಫ್ರೆನ್ಸ್ ಇದೆ? ಹೋದ ವರ್ಷ ಎಲ್ಲ ಇದು ಸಿಂಗಲ್ 40-50 ಹೋಯ್ತಿತ್ತು, ಇವಾಗ 30 ಹೋಗೋದಷ್ಟೇ. ಓಕೆ, ಆಮೇಲೆ ನೀವು ರೇಟ್ ಹೆಂಗ್ ಹೇಳ್ತಿದ್ದೀರಾ? ಇವಾಗ ಜೊತೆ 70 ಹೇಳ್ತಿದೀವಿ ನಾವು. ಫೈನಲ್ 65 ಕೊಡ್ಬಿಡ್ತೀವಿ. ಓಕೆ, ಇಲ್ಲಿ ಆಮೇಲೆ ಜನಗಳು ಬರ್ತಾವ್ರೆ, ರೇಟ್ ಕಂಡು ಹೋಗ್ತಾವ್ರೆ, ಇಲ್ಲ ತಗೊಳ್ತಾವ್ರೆ? ಇಲ್ಲ, ಸುಮ್ನೆ ಕೇಳ್ತಾರೆ, ಅವ್ರು ರೌಂಡ್ ಹೊಡಿತಾರೆ, ಆಮೇಲೆ ಹೋಯ್ತಾರೆ, ಆತರ ಇದೆ. ಆಮೇಲೆ ಈ ಸತಿ ನಿಮ್ ಪ್ರಕಾರ ಒಂದ್ ಸ್ವಲ್ಪ ಕಡಿಮೆ ಇದೆ? ಕಡಿಮೆ ಇದೆ, ಫುಲ್ ಡೌನ್ ಆಗಿದೆ. ತುಂಬಾ ಥ್ಯಾಂಕ್ ಯು. ಎಲ್ಲಿಂದ ಬಂದಿದ್ದೀರಾ? ಎರುಗ್ನಳ್ಳಿ, ಮೈಸೂರು. ಹೆಂಗಿದೆ ಸಂತೆ ಈ ಸತಿ? ಈ ತರ ಚೆನ್ನಾಗಿದೆ. ಎಷ್ಟೋ ವರ್ಷದಿಂದ LIC ಸರ್ಕಲ್ ಹತ್ರ ಹಾಕ್ತಿದ್ರು, ಈಗ ಚೇಂಜ್ ಮಾಡಿದ್ರೆ ಪ್ಲೇಸ್. ಹೆಂಗಿದೆ, ಏನ್ ಡಿಫ್ರೆನ್ಸ್ ಇದೆ, ಏನ್ ಸೌಲಭ್ಯ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಚೆನ್ನಾಗಿದೆ ಸೌಲಭ್ಯ, ಚೆನ್ನಾಗಿ ನಡೀತೈತೆ. ಈ ವರ್ಷ ಕಸ್ಟಮರ್ ಜನಗಳು ಬರ್ತವ್ರೆ, ತಗೊಂಡ್ತವ್ರೆ, ಇಲ್ಲ ಬರೀ ಕೇಳ್ಕೊಂಡು ಹೋಗ್ತಾರೆ ರೇಟ್ಗಳು? ಕೇಳ್ಕೊಂಡು ಹೋಯ್ತವ್ರೆ. ನಾವು ಇವತ್ತೇ ಬಂದಿರೋದಾ? ಒಂದು ಸೇಲ್ ಮಾಡಿಲ್ಲ? ಇಲ್ಲ, ಇವೆರಡೇ ಹಾಕಿ ಬಂದಿರೋದಾ? ಏನ್ ಹೇಳ್ತಾ ಇದೀರಾ ರೇಟ್? ಈ 2ಕ್ಕೆ 60,000 ಹೇಳ್ತಾ ಇದೀವಿ. 60,000, 60,000 ಹೇಳ್ತಾ ಇದೀರಾ? ಏನು ಹೆಚ್ಚು ಕಡಿಮೆ ಇಲ್ಲ? ಡೈರೆಕ್ಟ್ ಹೆಚ್ಚು ಕಡಿಮೆ ಆಗತ್ತೆ. ನಮ್ ಚಾನಲ್ ನೋಡ್ಕೊ ಬಂದ್ರೆ ಹೆಚ್ಚು ಕಡಿಮೆ ಆಗತ್ತೆ. ನಾಳೆ ಒಂದೇ ದಿನ ಇರೋದು, ನಾಳಿದ್ದು ಹಬ್ಬ ಇದೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ನೋಡಿ ಹೆಚ್ಚು ಕಡಿಮೆ ಬಂದ್ರೆ ಮಾಡ್ಕೊಂಡು. ತುಂಬಾ ಥ್ಯಾಂಕ್ ಯು. ಯಾವ ಊರಿಂದ ಬಂದಿರೋ? ಪಾಂಡಪುರಿಂದ. ಇದು ಎಷ್ಟನೇ ದಿನ ಇಲ್ಲಿಗೆ? 15 ದಿನ ಬರ್ತಾ ಇದ್ದೀರಾ? ದಿನ ಹೋಗ್ತಿದ್ದೀರಾ? ಹೆಂಗಿದೆ ವ್ಯಾಪಾರ ಈ ಸಂತೆನಲ್ಲಿ? ಏನ್ ನಡೀತಾ ಇಲ್ಲ? ಯಾಕೆ? ಏನ್ ವ್ಯಾಪಾರ ಇಲ್ಲ. ಮೊದ್ಲು ಎಷ್ಟೋ ವರ್ಷದಿಂದ LIC ಸರ್ಕಲ್ ಹತ್ರ ಹಾಕಿದ್ರು, ಈಗ ಇದು ಮೊದಲನೇ ವರ್ಷ ಇಲ್ಲಿ ಹಾಕಿದ್ರೆ. ಏನ್ ಡಿಫ್ರೆನ್ಸ್ ಇದೆ, ಏನ್ ವ್ಯತ್ಯಾಸ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲೇ ಸರಿ ವ್ಯಾಪಾರ. ಅಲ್ಲಿ ಸರಿ ಇತ್ತು, ಇಲ್ಲಿ ಸರಿ ಇದೆ, ಎಲ್ಲ ಒಟ್ಟಲ್ಲಿ ಸರಿ. ಹೆಂಗಿದೆ ವ್ಯಾಪಾರ? ಹೆಂಗಿದೆ? ಕಡಿಮೆ ಇದೆಯಾ? ಏನ್ ವ್ಯಾಪಾರ? ನೀವು ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ, ಇಲ್ಲ ಕಸ್ಟಮರ್ ಬಂದು ಬರೀ ಕೇಳ್ಕೊಂಡು ಹೋಗ್ತಾ ಇದೀರಾ? ಏನಂತ ಮರ ರೇಟ್ ಹೇಳ್ತಾರೆ? ಇಲ್ಲಿ ಬಂದಿರೋಣ ತುರುವೇಕೆರೆ ಅಣ್ಣ. ಮೊದ್ಲು LIC ಸರ್ಕಲ್ ಹತ್ರ ಇದ್ರು ಎಷ್ಟೋ ವರ್ಷದಿಂದ, ಈಗ ಫಸ್ಟ್ನೇ
ಇಯರ್ ಇಲ್ಲೂ ಹಾಕಿದ್ದಾರೆ, ಚೇಂಜ್ ಮಾಡಿದ್ದಾರೆ ಪ್ಲೇಸ್. ಹೆಂಗಿದೆ ವ್ಯತ್ಯಾಸ ಏನಿದೆ, ಏನ್ ಹೇಳಕ್ ಇಷ್ಟ? ಇಲ್ಲೇ ಚೆನ್ನಾಗಿದೆ, ಅಲ್ಲಿಗಿನ್ನ ಇಲ್ಲಿ ಈ ಚೆನ್ನಾಗಿದೆ. ಇಲ್ಲಿ ಏನ್ ಸೌಲಭ್ಯ, ಏನ್ ಫೆಸಿಲಿಟಿ ಇದೆ, ನೀಟಾಗಿದೆ. ನೀಟ್ ಆಗಿದೆ. ಆಮೇಲೆ ಜನಗಳು ಬಂದು ಹೋಗಕ್ಕೆ ಸಪರೇಟ್ ವಿಂಗ್ ಇದೆ ಇಲ್ಲಿ. ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇತ್ತು. ಓಕೆ, ಇಲ್ಲಿ ಎಷ್ಟ್ ದಿನ ಆಯ್ತು ಅಣ್ಣ ನೀವು ಬರ್ತಾರೆ? ಎವ್ರಿ ಡೇ ಬರ್ತಾ ಇದೀರಾ? ಎಷ್ಟ್ ದಿನ? ಇಲ್ಲ, ನಾವು 2 days ಇಂದ 2 days ಇಂದ ಬರ್ತಿದ್ದೀರಾ. ಈ ಸತಿ ಈ ವರ್ಷ ಹೆಂಗಿದೆ ಅಣ್ಣ ಸಂತೆ? ಇತ್ತು ಸಿಕ್ಕಾಪಟ್ಟೆ ಜಾಸ್ತಿ ಮರಿ ಇದೆ. ಸ್ವಲ್ಪ ಅಂತ ಡಿಮ್ಯಾಂಡ್ಸ್ ಇಲ್ಲ. ಡಿಮ್ಯಾಂಡ್ ಇಲ್ಲ. ರೈತರು ಸಿಕ್ಕಾಪಟ್ಟೆ ಸಾಕಿದ್ದಾರೆ, ಹಂಗಾಗಿ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಇದೆ. ನೀವು ಹೇಳ್ತಿರೋದು ರೈತರು ರೇಟ್ ಜಾಸ್ತಿ ಹೇಳ್ತಾವ್ರ, ಕಸ್ಟಮರ್ ಕಡಿಮೆ ಕೇಳ್ತಾವ್ರ, ಆ ತರನ? ಯಾಕೆ ಈ ತರ ಆಗಿದೆ? ಎವ್ರಿ ಇಯರ್ ಡಿಫ್ರೆಂಟ್. ಇಯರ್ಲಿ ಜಾಸ್ತಿ ಮರಿನ ಸಾಕ್ತಾ ಇದ್ದಾರೆ ರೈತರು, ಹಾಗಾಗಿ ಮೊದ್ಲು ಕಡಿಮೆ ಮಾಡ್ತಿದ್ರು. ಹೌದು, ಅವ್ರು ಬಂದು ರೇಟ್ ಹೇಳ್ಬೋದು. ಒಂದ್ ಮನೇಲಿ 2-3 ಸಾಕರು, ಮನೇಲಿ 2-3 ಸಾಕರು. ಈಗೇನಾಗಿದೆ, ಮನೇಲಿ 50, 60, 100 ಸಾಕ್ತಾರೆ, ಹಂಗಾಗಿ ಡಿಮ್ಯಾಂಡ್. ಓಕೆ, ಹಂಗಾಗಿ ಅಣ್ಣ ರೇಟ್ ಜಾಸ್ತಿ ಆಗಿದೆ. ನಿಮ್ ಪ್ರಕಾರ ಅವ್ರಿಗೆ ಇದೆಲ್ಲ ಊಟ ಎಲ್ಲ ಕೊಟ್ಟು ಅವ್ರಿಗೆ ಎಕ್ಸ್ಪೆನ್ಸಿವ್ ಮರಿ ಸಾಕೋದು ಸುಲಭ ಅಲ್ಲ. ರೈತರದು ಬಹಳ ಕಷ್ಟ. ಯಾಕೆಂದ್ರೆ ಬೂಸ ರೇಟು, ಅಳ್ಜೋಳದ ರೇಟು, ಜೋಳದ ಅವ್ರು ಸಾಕಕ್ಕೆ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ಕಷ್ಟ. ಒಟ್ನಲ್ಲಿ ಹೆಂಗ್ ಇದೆ ಇದು ಸಂತೆ? ಹೆಂಗಿದೆ ಅಂತ? ಚೆನ್ನಾಗಿದೆ. ವ್ಯಾಪಾರ ಎಲ್ಲ ಚೆನ್ನಾಗಿದೆ. ವ್ಯಾಪಾರ ಆಗ್ತಾ ಇದೆ. ಏನೋ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಇದೆ, ಮೆಟೀರಿಯಲ್ ಇದೆ, ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ. ನಾಳೆ ಒಂದೇ ದಿನ, ನಾಡಿದ ಹಬ್ಬ ಇದೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು? ಎಷ್ಟು ನೀವು ಕುರಿ ತಗೋ ಬಂದಿರಾ? ಅದೆಷ್ಟ ಸೇಲ್ ಆಗತ್ತೆ? ನಂದೊಂದು 50 ಇದೆ. 50 ಒಂದು 3-4 ಹೋಗಿದೆ ಅಷ್ಟೇ. ನೀವು ಎಷ್ಟು ಹೋಗುತ್ತೆ ಹೋಗಿದವ್ರೆ, ಮಾಮೂಲಿ ತೋಟ. ತುಂಬಾ ಥ್ಯಾಂಕ್ ಯು ಸರ್. ಆಜಿ ಚೆನ್ನಾಗಿ ಸರ್. ಬಂದಿರ ಕೆರೆಸ್ ಪಕ್ಕ ಬೋರೆನಂದೂರು. ಓಕೆ ಅಣ್ಣ, ಮೊದಲು LIC ಸರ್ಕಲ್ ಹತ್ರ ಇದು ಬಕ್ರಾ ಮಂಡಿ ಹಾಕ್ತಿದ್ರು, ಈಗ ಚೇಂಜ್ ಮಾಡಿದ್ದಾರೆ ಪ್ಲೇಸ್. ಏನ್ ವ್ಯತ್ಯಾಸ ಇದೆ? ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಿಕ್ಕಿಂತ ಇಲ್ಲಿ ರೋಡ್ ಅಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗೋದು. ಇಲ್ಲಿ ಚೆನ್ನಾಗೈತೆ ಜಾಗ. ನಿಮ್ದು ಪಿಕಪ್ ಗಾಡಿ ಎಲ್ಲ ನಿಲ್ಸಕ್ಕೆಲ್ಲ ಜಾಗ ಇದೆ, ಎಲ್ಲ ಚೆನ್ನಾಗೈತೆ. ಓಕೆ, ವ್ಯಾಪಾರ ಹೆಂಗಿದೆ ಅಲ್ಲಿ ಮತ್ತೆ ಇಲ್ಲಿ? ವ್ಯಾಪಾರ ತಕ್ಕ ನಡೀತೈತೆ. ಇವತ್ತು ಎಷ್ಟು ದಿನ ನೀವು ಬರ್ತಾ ಇರೋದು? ದಿನ ಬರ್ತಾ ಇದೀರಾ? 3 ದಿನ. 3 ದಿನ ಬರ್ತಾ ಇದ್ದೀರಾ. ಎಷ್ಟು ಸೇಲ್ ಮಾಡಿದ್ರಿ ಇಲ್ಲಿ ಗಂಟ? ಇಲ್ಲಿ ಒಂದ್ 20 ಮಾಡಿ. 20 ದಿನ ಸೇಲ್ ಮಾಡಿದಿರ. ಪರವಾಗಿಲ್ಲ, ಸಂತೆ ಪರವಾಗಿಲ್ಲ. ಇಲ್ಲ, ಜನಗಳು ಬರೀ ಬರ್ತಾವ್ರೆ, ಕೇಳ್ಕೊಂಡು ಹೋಗ್ತಾವ್ರೆ, ಇಲ್ಲ ತಗೊಳ್ತಾವ್ರೆ? ಬರ್ತಾವ್ರೆ, ಕೇಳ್ತಾನು ಅವ್ರೆ, ತಕತಾನು ಅವ್ರೆ. ಈಗ ಇನ್ನು ಎಷ್ಟು ಮಿಕ್ಕಿದೆ ನಿಮ್ಮ ಹತ್ರ? ಇನ್ನು 10 ಐತೆ. 10 ಮಿಕ್ಕಿದೆ. ನಿಮ್ದು ಏನ್ ರೇಟು ನಿಮ್ಮ ಹತ್ರ? ನಮ್ಮ ತರಾವರಿ ಇದೆ. ಹೆಂಗೆ ಕ್ವಾಲಿಟಿ ಇದೆ ಇದರದ್ದು? ಆ ತರ ಇದೆ. ಈಗ ಎಷ್ಟು ಹೇಳ್ತಾ ಇದೀರಾ ಇದಕ್ಕೆಲ್ಲ? ಇದು 15 ಹೇಳ್ತಿದೀವಿ. ಡಿಫ್ರೆಂಟ್ ರೇಟ್ ಇದೆ ನಿಮ್ಮ ಹತ್ರ. ಆಮೇಲೆ ಇಲ್ಲಿ ಬಾಲ್ಬೋನಲ್ಲಿ ಫಸ್ಟ್ ವರ್ಷ ಇದು ಮೊದಲನೇದು ವರ್ಷ. ಇದು ಇಲ್ಲಿ ನಿಮ್ಗೆ ಸೌಲಭ್ಯ ಆಗಿದೆ. ಪರವಾಗಿಲ್ಲ. ತುಂಬಾ ಥ್ಯಾಂಕ್ ಯು. ಹೇಳಿ. ವ್ಯಾಪಾರ ಎಲ್ಲ ಆಗೈತೆ ಚೆನ್ನಾಗಿ. ತುಂಬಾ ಥ್ಯಾಂಕ್ಸ್. ಅಣ್ಣ, ಯಾವ ಊರಿಂದ ಬಂದಿದ್ದೀರಾ? ಚಿಂಕುಳ್ಳಿಯಿಂದ ಬಂದಿದ್ದೀರಾ. ಇವತ್ತು ಎಷ್ಟೇ ದಿನ ನಿಮ್ದು ಇಲ್ಲಿ ಬಾಲ್ಬೋನಲ್ಲಿ? ಇಲ್ಲಿ ಆಲೆ 15 ದಿವಸ ಆಯ್ತು. 15 ದಿವಸದಿಂದ ಬರ್ತಾ ಇದ್ದೀರಾ? ಹೆಂಗಿದೆ ವ್ಯಾಪಾರ ಈ ಸಂತೆನಲ್ಲಿ? ವ್ಯಾಪಾರ ಪರವಾಗಿಲ್ಲ ಸರ್. ಪರವಾಗಿಲ್ಲ. ಮೊದಲು ಎಷ್ಟೋ ವರ್ಷದಿಂದ LIC ಸರ್ಕಲ್ ಹತ್ರ ಹಾಕಿದ್ರು, ಈಗ ಹೊಸದು ಇಲ್ಲಿ ಹಾಕಿದ್ದೀರಾ. ಏನು ಡಿಫ್ರೆನ್ಸ್ ಇದೆ? ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅಲ್ಲಿ ಟ್ರಾಫಿಕ್ ಆಗೋದು, ನಾವು ನಿಂತ್ಕೊಂಡ್ ಮಾರಕ್ಕೂ ಅಲ್ಲಿ ಡಿಪೆಂಡ್ ಆಗೋದು. ಇಲ್ಲಿ ಎಲ್ಲದಕ್ಕೂ ಅನುಕೂಲ, ಗಾಡಿ ನಿಲ್ಸಕ್ಕೆ, ನಾವು ಮಾರಕ್ಕೆಲ್ಲ ಅನುಕೂಲ ಇಲ್ಲಿ. ಓಕೆ, ಈ ಸಂತೆನಲ್ಲಿ ಜನಗಳು ಬರ್ತಾವ್ರೆ, ಎಲ್ಲ ಏನ್ ತಗೊಳ್ತಾವ್ರೆ, ರೇಟ್ ಕೇಳ್ಕೊಂಡು ಹೋಗ್ತಾವ್ರೆ, ಏನು ಅಂತ? ಪರವಾಗಿಲ್ಲ. ಈಗ 3 ದಿವಸದಿಂದ ವ್ಯಾಪಾರ ಚೆನ್ನಾಗಿ ನಡೀತೈತೆ. ಪರವಾಗಿಲ್ಲ, ಸಾಧಾರಣಕ್ಕೆ. ಈಗ ಇದು ಎಷ್ಟು ರೇಟ್ ಹೇಳ್ತಾ ಇದೀರಾ? ಇದು 85 ಹೇಳ್ತಾ ಇದೀವಿ. 85. ಎಷ್ಟು ಕಿಲೋ ಬರ್ತದೆ ಇದು? ಇದು 100 ಕಿಲೋ ಬರ್ತದೆ. 100 ಕಿಲೋ ಬರ್ತದೆ. ಓಕೆ, ತುಂಬಾ ಥ್ಯಾಂಕ್ ಯಾವ ಊರಿಂದ ಬಂದಿರ? ನಾವು ಲಕ್ಷ್ಮೀಪುರ, ನರಸೀಪುರಿಂದ. ಇವತ್ತು ಎಷ್ಟು ದಿನ ಇಲ್ಲಿಗೆ? ಇವತ್ತು 2ನೇ ದಿನ. 2ನೇ ದಿನ. ಹೆಂಗಿದೆ ಸಂತೆ ಇಲ್ಲಿ ಬಾಲ್ಬೋನಲ್ಲಿ? ಹೊಸದು ಇದು ಮೊದಲನೇ ಸತಿ, ಇದು ಮೊದಲನೇ ವರ್ಷ ಇಲ್ಲಿ ಸಂತೆ ಹಾಕಿದ್ದಾರೆ. ಹೆಂಗಿದೆ ಅಂತ? ಚೆನ್ನಾಗೈತೆ ಅಣ್ಣ, ಎಲ್ಲ ಚೆನ್ನಾಗಿದೆ. ಅಲ್ಲಿಗಿಂತ ಇಲ್ಲಿ ಫೆಸಿಲಿಟಿ ಚೆನ್ನಾಗೈತೆ. ಇಲ್ಲಿ ಚೆನ್ನಾಗಿದೆ. ಜನಗಳು ಬರೀ ಕೇಳ್ಕೊಂಡು ಹೋಗ್ತಾವ್ರೆ, ಇಲ್ಲ ತಗೊಳ್ತಾವ್ರೆ, ಕೊಡ್ತಾವ್ರೆ, ಎಲ್ಲಾನು ಮಾಡ್ತಾರೆ. ಇಲ್ಲಿ ಗಂಟ ಎಷ್ಟು ಸೇಲ್ ಮಾಡಿದೀರಾ? ಈಗ ಹೆಚ್ಚು ಕಮ್ಮಿ ಒಂದು 10 ಮಾಡಿದೀವಿ ಅಣ್ಣ. ಇದು ಎರಡಕ್ಕೆ ಏನ್ ಹೇಳ್ತಾ ಇದೀರಾ ನೀವು? 55,000 ಹೇಳ್ತಾ ಇದೀವಿ. 52,000. ಇದು ನೀವೇ ಮನೆಯಲ್ಲಿ ಸಾಕಿರೋದು? ಮನೆ.
ಈಗ ಜನಗಳು ಹೇಳ್ತಾರೆ ರೇಟ್ ಜಾಸ್ತಿ ಆಗಿದೆ ಅಂತ, ನೀವು ಏನ್ ಹೇಳಿ ಇಷ್ಟಪಡ್ತೀರಾ? ಏನಿಲ್ಲ ಸರ್, ರೈತರಿಗೆ ಯಾವ ರೇಟು ಕೊಡ್ತಾ ಇಲ್ಲ ಸರ್ ಇವರು. ಸಾಕ್ತಾ ಇದ್ದೀವಿ ಅಷ್ಟೇ. ಮರಿಗೆ 25,000 ಕಿತ್ಕೊತಾರೆ, ಇಲ್ಲಿ 55,000 ಹೇಳಿದ್ರು ತಗೋತಾ ಇಲ್ಲ. ಓಕೆ, ನಾಳೆ ಒಂದೇ ದಿನ, ನಾಳಿದ್ದು ಹಬ್ಬ ಇದೆ, ನಿಮ್ದು ಏನ್ ಎಕ್ಸ್ಪೆಕ್ಟೇಷನ್ ಇದೆ, ಏನಿದೆ, ನೀವೇನೆಲ್ಲ ಇಷ್ಟಪಡ್ತೀರಾ? ನಾಳೆ ಒಂದೇ ದಿನ ಇರೋದು, ನಾಳಿದ್ದು ಹಬ್ಬ, ಬಿಫೋರ್ ಅದರಲ್ಲಿ ನೀವು ಏನಿಲ್ಲ ಸರ್, ಮಡಿಕತ್ತೀವಿ, ಸಾಕ್ತೀವಿ ಮನೇಲಿ. ಸಾಕ್ತೀರಾ ನೀವು? ಸೂಪರ್, ತುಂಬಾ ಥ್ಯಾಂಕ್ ಯು ಸರ್. ಬಂದಿರೋಣ ಆಗೋಲ್ಲ ಸರ್. ಓಕೆ, ಇದು ಮೊದಲನೇ ವರ್ಷ ಇಲ್ಲಿ ಬಾಲ್ಬೋನಲ್ಲಿ ಹಾಕಿದ್ದಾರೆ. ಮೊದಲು LIC ಸರ್ಕಲ್ ಹತ್ರ ಹಾಕಿದ್ರು. ಏನ್ ಡಿಫ್ರೆನ್ಸ್ ಇದೆ, ಏನ್ ವ್ಯತ್ಯಾಸ ಇದೆ, ಏನ್ ಹೇಳಕ್ ಇಷ್ಟ? ಅಲ್ಲೇ ನಡೀತಿತ್ತು, ಅಲ್ಲಿ ಚೆನ್ನಾಗಿತ್ತು. ಇಲ್ಲಿ ಅಲ್ಲಿ ಟ್ರಾಫಿಕ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಇಲ್ಲಿ ಹಾಕಿದರೆ, ಇಲ್ಲಿ ಜನಗಳು ಬರ್ತಾವ್ರೆ ಇಲ್ಲ ಏನು ಅಂತ ವ್ಯಾಪಾರನೇ ಇಲ್ಲ ಬುದ್ಧಿ. ಅರ್ಧಕ್ಕರ್ಧ ಇದು ಎಷ್ಟನೇ ದಿನ ನಿಮ್ದು ಇಲ್ಲಿಗೆ? ಇಲ್ಲಿ ಇವತ್ತೇ ಬಂದಿದೆ. ಇವತ್ತೇ ಫಸ್ಟ್. ಓಕೆ, ಏನ್ ಹೇಳ್ತಾವ್ರೆ, ಏನ್ ರೇಟ್ ಹೇಳ್ತಾವ್ರೆ ನೀವು? ಸರ್ ಇದಕ್ಕೆ 60,000 ಹೇಳಿದ್ರೆ ಹಾ 30,000 ಕೇಳ್ತಾರೆ ಸರ್. ಮೂರಕ್ಕೆ ಎಷ್ಟು? 60 ಹೇಳಿದ್ರೆ 30 ಕೇಳ್ತಾರೆ. 30 ಕೇಳ್ತಿದೆ. ನಿಮ್ದು ಲಾಸ್ಟ್ ರೇಟ್ ಏನು ಸರ್? 45 ಕೊಡಿ ಅಂತವೆ, ಕೊಡ್ತಾ ಇಲ್ಲ ಸರ್. 3ಗೆ 45 ಬಂದ್ರೆ ಕೊಡ್ಬಿಡ್ತೀರಾ? ಕಸ್ಟಮರ್ ಹೇಳ್ತಾವ್ರೆ, ಜನಗಳು ಹೇಳ್ತಾವ್ರೆ, ನೀವು ರೇಟ್ ಜಾಸ್ತಿ ಹೇಳ್ತಾ ಇದ್ದೀರಾ. ಇಲ್ಲ ಬುದ್ಧಿ, ಈಗ ಮೇಯ್ಸ ಕೂಲಿ ತಿಂಡಿ ಏನ್ ಮಾಡ್ತೀರಿ ಬುದ್ಧಿ? ನಾವು ಬಾಡಿಗೆ ಕೊಟ್ಕೊಂಡು ನಾವು ಒಂದಿಷ್ಟು ಮರಿ ಸಾಕಿ ತಲುಪಿ ಇದ್ ಮಾಡ್ಬೇಕು ಸರ್. ಓಕೆ, ಈ ವರ್ಷ ನಿಮ್ ಪ್ರಕಾರ ಸಂತೆ ಕಡಿಮೆನಾ? ಕಮ್ಮಿ, ತುಂಬಾ ಕಡಿಮೆ. ओके, में जो है पहली मर्तबा बाल भवन के अंदर जो है बकरे की मंडी, बकरा बाजार जो है लगाए हैं. इससे पहले LIC सर्कल के पास होती थी, अब जाकर जो है यहाँ पर लगाए हैं. आप खरीदने वालों को जो है क्या सहूलत होकर है, और इस मर्तबा कैसा रेट कैसा है, आप क्या बोलना चाहते हैं? बनी मंडप ग्राउंड के अंदर जो बनाने देखो ही, सेल करने देखो ही, बहुत अच्छा फैसिलिटी सोफा है. तो आप उसे मानते हैं अच्छा काम है जी. वहाँ ट्रैफिक से हमारा यहाँ सुकून है जी. और दूसरा यार बोले तो रेट ज्यादा बोल रही है. पिछले साल से ये साल से क्या है? ज्यादा रेट बोल रही, ओवर है, ओवर रेट बोल रही है. अब एक बकरा तुमना 20 kg का आया तो 30,000 35,000 ऐसा बता रहे. हमें जब किसान से बात करें, किसान बोलता है हमें जो उसका खाना जो भी खिलाती उसका रेट भी ज्यादा है, उसी वजह से जो है रेट हमें जो है मुनासिब बोल रही बोलकर अपने खरीदने वाले जो है कैसा महसूस कर रही है? ज्यादा है रेट ज्यादा है, बहुत ज्यादा है रेट. अच्छा, वो 1 to डबल बोल रही है. अच्छा, आपका बोलने का मतलब ये बाजार में ऐसा रेट है, अगर आप जाको अकेले कहीं गांव में लिए तो रेट कम होता है? अल्हम्दुलिल्लाह वहाँ जरा कम होता है वहाँ. अच्छा, यहाँ बोलती बोलो लेती उनको मालूम है, हमें लेती मालूम है, उसको उन्होंने रेट ज्यादा बोल रही है. अब ये तुम्हें शाम में आओ, मैं कल शाम में भी बोल लिया, उसमें कम बोले. अच्छा, अब देखे तो ज्यादा लास्ट दिन में कम में लेती बोला कम में देखो जाते हैं. अच्छा, इस मर्तबा 2026 में कुर्बानी किस तरह देखी जाएगी, किस तरह जोश व खरोश के साथ मुसलमान जो है देते हैं हर साल? अल्हम्दुलिल्लाह अच्छा सभी तैयारी कर रहे देते. इस साल तो ज्यादा होता. जी सर, बहुत बहुत शुक्रिया मोहतरम. ಇದು ಮೊದಲನೇ ಸತಿ ನಾವು ನೋಡ್ತಾ ಇರೋದು, ನೀವು ಇನ್ಶೆಟ್ ಹಾಕೊಂಡು ಕುರಿಗಳೆಲ್ಲ ಸೇಲ್ ಮಾಡಕ್ ಬಂದಿದ್ದೀರಾ. ಈ ಸತಿ ಈ ವರ್ಷ ಏನ್ ಹೇಳಕ್ ಇಷ್ಟಪಡ್ತೀರಾ, ಈ ಸಂತೆ ಹೆಂಗಿದೆ ಅಂತ? ಸ್ವಲ್ಪ ವ್ಯಾಪಾರ ಕಡಿಮೆ ಅನ್ಸುತ್ತೆ. ನೀವು ಯಾವ ಊರಿಂದ ಬಂದಿದ್ದೀರಾ? ನಾವಿಲ್ಲಿ ಗೌಡಹಳ್ಳಿ ಅಂತ ಶ್ರೀರಂಗಪಟ್ಟಣ ಹತ್ರ. ನಾವಿಲ್ಲಿ ಕೆಲಸ ಮಾಡಿದ್ರೆ ನಮ್ ತಂದೆ ಹಿಡ್ಕೊಂಡ್ ಬಂದಿರೋ ಜೊತೆಲಿ ಬಂದಿಲ್ಲ. ಇಲ್ಲ, ಸೂಪರ್ ಆಗಿ ಇರ್ಲಿ, ಏನಿಲ್ಲ ಸರ್, ಕೆಲಸ ಏನು ಚಿಕ್ಕದು ದೊಡ್ಡದು ಇಲ್ಲ. ನಾನು ಹೇಳ್ತಾ ಇರೋದು ಎಲ್ಲ ಬೇರೆ ಬೇರೆ ಇದೆ. ನೀವು ತಗೊಂಡ್ ಬಂದಿರಾ, ಏನ್ ರೇಟ್ ಹೇಳ್ತಾ ಇದೀರಾ, ಏನ್ ಹೇಳ್ತಾ ಇದೀರಾ? ನಾವು ಜೊತೆ 55,000 ಹೇಳ್ತಾ ಇದೀವಿ ಸರ್. ಜೊತೆ 55,000. ಜನಗಳಿಗೆ ನೀವು ರೇಟ್ ಹೇಳಿದ ತಕ್ಷಣ ಅವ್ರು ಏನ್ ರಿಯಾಕ್ಷನ್ ಕೊಡ್ತಾವ್ರೆ? ವಾಪಸ್ ಹೊಂಟೋಗ್ಬಿಡ್ತಾವ್ರೆ. ಹಂಗೇನೆ ಯಾಕೆ ಇಷ್ಟು ರೇಟ್ ಜಾಸ್ತಿ, ಯಾಕೆ ಅವ್ರು ಹೋಗ್ಬಿಡ್ತಾವ್ರೆ? ಕುರಿ ಎಲ್ಲ ಜಾಸ್ತಿ ಬಂದಿದೆ ಈಗ ಮಾರ್ಕೆಟ್ಗೆ. ಓಕೆ, ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ ಇದೆ. ಆಮೇಲೆ ಪ್ರೀ ಪರ್ಚೇಸ್ ಮಾಡಿದ್ದಾರೆ ತುಂಬಾ ಜನ ಬ್ರೋಕರ್ಸ್ ಎಲ್ಲ. ಸೂಪರ್, ಅವರು ತಗೊಂಡ್ಬಂದಿದ್ದಾರೆ. ಹಂಗಾಗಿ ರೈತರಿಗೆ ಇಲ್ಲಿ ಯಾರು ತಂದಿದ್ದಾರೆ ಅವರಿಗೆ ಸ್ವಲ್ಪ ಸ್ಪಂದನೆ ಸಿಗ್ತಾ ಇಲ್ಲ ಅಷ್ಟಾಗಿ. ಓಕೆ, ನಿಮ್ ತಂದೆ ಮೈಸೂರಲ್ಲಿ LIC ಸರ್ಕಲ್ ಹತ್ರ ಅಲ್ಲ ಹಾಕಿದ್ರು. ಎಷ್ಟೋ ವರ್ಷದಿಂದ ಅಲ್ಲಿ ಮಾಡ್ತಿದ್ರು. ಇಲ್ಲಿ ಮೊದಲನೇ ಸತಿ ಇಲ್ಲಿ ಹಾಕಿದರೆ ಏನ್ ವ್ಯತ್ಯಾಸ ಕಾಣ್ತಾ ಇದೆ ನಿಮ್ಗೆ? ತಗೊಳ್ಳೋರ್ ಕಡಿಮೆ, ಸ್ವಲ್ಪ ನೋಡೋರ್ ಬರೋದ್ ಕಡಿಮೆ ಇದೆ ಅನ್ಸುತ್ತೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ. ಅಲ್ಲೇ ಸುಮ್ನೆ ಹೋಯ್ತಾ ಇರೋರು ಬಂದು ನೋಡ್ಕೊಂಡು ಹೋಗೋರು. ಇಲ್ಲಿ ಸದ್ಯಕ್ಕೆ ಯಾರು ಆತರ ಇಲ್ಲ. ಇಲ್ಲಿ ಯಾರು ತಗೊಳ್ಳೋದ ಅವಶ್ಯಕತೆ ಇದೆ ಅವ್ರು ಮಾತ್ರ ಬಂದಿದ್ದಾರೆ ಇಲ್ಲಿ. ನಿಮ್ ಪ್ರಕಾರ ಈ ವರ್ಷ ರೇಟ್ಗಳು ಕೇಳ್ಕೊಂಡು ಹೋಗ್ತಾ ಇದಾರೆ, ಏನೋ ಜಾಸ್ತಿ ಸಂತೆ ಅಷ್ಟು ಇಲ್ಲ. ಜನ ಅಷ್ಟು ವ್ಯಾಪಾರಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ.
ಎಲ್ಲ ಕಡಿಮೆ ರೇಟ್ ಅಲ್ಲಿ ಕೇಳ್ತಾ ಇದಾರೆ ಈಗ ಈ ವರ್ಷ ಹೋದ್ ಸರಿ ಕಂಪೇರ್ ಮಾಡಿದ್ರೆ. ಓಕೆ, ನಾಳೆ ಒಂದಿನ ನಾಳಿದ್ದು ಹಬ್ಬ ಇದೆ, ನಿಮ್ದು ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ? ಅದೇ ನಾವು 50,000 ಫೈನಲ್ ಬಿಟ್ಬಿಡ್ತೀವಿ ಅಣ್ಣ. 55,000 ಕೇಳಿದ್ರೆ 50,000 ಫೈನಲ್ देख लो भाई ये 50,000 50,000 देख लो भाई ये 50,000 को 2 भी छोड़ा देंगे लास्ट फाइनल ಇದು ಫೈನಲ್. ತುಂಬಾ थैंक यू सर। इस मर्तबा 2026 में कुर्बानी किस तरह देखी जाएगी, किस जोश व खरोश के साथ मनाई जाएगी, आप क्या कहना चाहते हैं? अल्हम्दुलिल्लाह आप तो एक बड़े अच्छे मौके पर मिली मंजे। तो कुर्बानी तो अल्हम्दुलिल्लाह आने वाले दिनों के अंदर बेहतरीन से बेहतरीन कुर्बानी हमारे आदमी से भी दे रही। लेकिन ऐसे मौके पर मैं एक आजिज़ाना एक पैगाम देना चाहता हूँ कि अल्हम्दुलिल्लाह जो भी लोग हैं हमारे अच्छे से अच्छे जो कुर्बानी दे रही, बकरे दे रही, दुम्बे दे रही, ये सब भी गायों से परहेज कर खुसूसी हमारी अवाम से एक दरख्वास्त करता हूँ। आज के हालात बड़े खतरनाक चल रहे हैं, बड़े जानवरों से जो है परहेज करें। ज्यादा से हमारे अल्लाह ताला जो इस्तिदात देखा है उस इस्तिदात के मुताबिक छोटे जानवर देने की पूरी कोशिश करें। हमारे उलमा इकराम से भी हमारी दरख्वास्त है कि पूरी अवाम को आप एक मैसेज दें, जैसा कि बंगाल के अंदर चल रहा है, आप बड़े जानवरों से परहेज कर छोटे जानवर को जितना होता है ज्यादा से ज्यादा इसमें देने की कोशिश करें। अल्हम्दुलिल्लाह। अच्छा, मैसूर शहर में LIC सर्कल के पास जो है पिछले कई सालों से बकरा मंडी, बकरा बाजार लगाया जाता था। अब जाकर पहली मर्तबा बाल भवन के अंदर जो है इसका एक निजाम बनाकर देकर है। क्या यहाँ पर जितने भी किसान बकरे लाते हैं उनके लिए सहूलत है, जो आवाम खरीदने के लिए आती है उनके लिए सहूलत है? आप जो है इसको जो है किस तरह देखते हैं? गुज़िश्ता मेरी मीटिंग ACP साहब से, मैं तो तामस है ना, उनके साथ हुई। तो आने वाले लोग जो आते थे LIC सर्कल के अंदर, आने वाले आदमियों को जो है बहुत डिस्टर्ब होता था। उन्होंने ACP साहब एक बेहतरीन एक सहूलत बना को जो बकरों के वास्ते देखो है बाल भवन के अंदर बड़ा अच्छा निज़ाम है। मैं उनको एक अपनी तरफ से खुशामदीद कहता हूं कि हमारे ACP साहब जो हैं NR के बड़ी अच्छी एक लोगों के वास्ते सहूलत बना को देखो हैं। आने वाले भी बड़े अच्छे अंदाज में यहाँ आकर बगैर गला टेके शोर शराब के आको बकरों को खरीद रही इंशाल्लाह। अच्छा, आखिरी सवाल है, किसान जो है अपने बकरों को लाकर, अपने जानवरों को लाकर जो है रेट का किस तरह का निजाम है, और आप उस पर जो है क्या सोचते हैं? कि भी लोगों का कहना है कि रेट ज्यादा बोल रहे हैं किसान अपने जानवरों का, आप क्या बोलना चाहते हैं इस ताल्लुक से? मैं ऐसे मौके पर ये बताता हूँ, हमें जो दूसरे बाजारों को जाको, दूसरे खेड़िया को जाको जो रेटा जो लोग वहाँ बोलते हैं वो रेटा वहाँ ज्यादा है। आज के माहौल में जो हमें यहाँ को देख रहे हैं, मैं मैसूर के अवाम से खुसूसी एक बात कहना चाहता हूँ कि यहाँ के रेट वहाँ को मुकाबले में बेहतरीन रेट यहाँ मिल रही है इंशाल्लाह। तो बाल भवन में ये जो मंडी लगाने से जो है आवाम को और किसानों को दोनों को भी सहूलत हो, बहुत ज्यादा सहूलत है, और हमारी मैसूर के अवाम को भी बहुत ज्यादा सहूलत है। बाजारों में यहाँ जाने का जो लांग पड़ता था बड़े कम रेट में जो है यहाँ मिल रही है हमने इंशाल्लाह। बहुत बहुत शुक्रिया। साहब, पहले दिन से हम आपको देख रही हैं, आप माशाल्लाह यहाँ पर आकर जो है बकरे सेल कर रही हैं। हमारा पहला सवाल ये है कि पिछले कई सालों से LIC सर्कल के पास बाजार लगता था, अब पहली मर्तबा ये पहला साल बाल भवन के अंदर लगा है। सबसे पहले क्या सहूलत हो को है आपको? अलग फजल से कारपोरेशन से सहूलत कर को देखो ही, क्या भी जगह अच्छी कर को देखो ही, लेटा दला को देखो ही, रोज क्लीनिंग मेंटेन कर ले रही। अब ट्रैफिक कोई प्रॉब्लम नहीं होता, आराम से धंधा करे जाए, क्या भी तकलीफ नहीं है। अच्छा, वहाँ जो कारोबार होता था, बिजनेस होता था, वहाँ पर खरीदारी जो होती थी उसमें और यहाँ पर जो है क्या डिफरेंस है, क्या फर्क है? आप यहाँ बहुत से आदमी अभी मालूम नहीं है। अभी जो बाहर से आ रही है, मैसूर के लोकल कस्टमर को मालूम होगा, बाहर का जो बेंगलुरु का कस्टमर आता है, दूसरी जगह का कस्टमर आता है, उसे भी मालूम नहीं है। इंशाल्लाह आहिस्ता आहिस्ता मालूम हो जाता। अच्छा, अभी तक आप कितने बकरे सेल कर दिए? अलग फजल से 70 से 80 बकरे सेल कर। माशाल्लाह माशाल्लाह। तो इस मर्तबा ये बाजार में आदमियां खाली पूछ लग जा रही, क्या ले रही भी? चित्ता भी बार पूछ लग, जो लास्ट में तो आपको लेना तो चुकता नहीं, इंशाल्लाह वहाँ को लेको जाती। पहले पूछती जी, रेट गए साल से ये साल को एक बकरे से 4000-5000 रुपये फर्क है, तो क्या कस्टमर जरा सोचता है क्या ऐसा बढ़गा ना को, तो हर चीज की महंगाई बढ़को है, तो इसे भी बढ़को चलता है। जहाँ जितने भी लोग लेने आ रही उनका एक सवाल है कि भाई रेट ज्यादा बोल रही कर को। बेशक वो रेट ज्यादा हो को है, मैं ज्यादा बोल रही, हमें भी खरीद नहीं सोचना, हमें भी ज्यादा कुछ खरीद रही, थोड़ा ज्यादा इतना बोलना। इसकी फार्मिंग तो फार्मिंग करे तो 50 रेट रहता है। तो यहाँ पर सहूलत है, हर साल यहाँ रहा तो अच्छा है आपके हिसाब से? इंशाल्लाह यहाँ रहा तो अच्छा है, वो ट्रैफिक की तकलीफ से यहाँ रंद है, गाड़ी खाने की सहूलत है, और आदमी आपको आराम से टाइम लेकर खरीद सकता, सुकून के साथ खरीद सकता।
बहुत बहुत शुक्रिया अम्मा। आपके पास क्या रेट का बकरा जाता है? अक्सर जो है लोग जो है खूबसूरत बकरा होना, इस तरह का होना बोलती, माशाल्लाह पे वैसे बकरे रखो ही। क्या रेट है आपके पास? खूबसूरत बकरे का रेट अभी किलो गोश्त 800 850 रुपए चल रहा। नाटी बकरा लिया तो 1000 रुपए होता, ये बकरे का लिया तो 1500 रुपए पड़ता है केजी। 1 केजी 1500 रुपए पड़ता गोश्त। खूबसूरती को पैसे। तो पिछले साल से ये साल अवाम बहुत दिलचस्पी के साथ पूरे जोश व खरोश के साथ बकरे लेको जा रही ले इंशाल्लाह अल्हम्दुलिल्लाह। हर बार का कस्टमर ही चाको लेको जा रहा, कभी नया कस्टमर नहीं, जो रेगुलर लेते थे उन्होंने चाक लेको जा रही। बहुत बहुत शुक्रिया साहब। ಇಂದ ಬಂದಿರಮ್ಮ? ನಾವು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಿಂದ. ಇದು ಮೊದಲನೇ ದಿನ ಇಲ್ಲ ಮೊದಲನೇ ದಿನ? ಹೆಂಗಿದೆ ಅಮ್ಮ ವ್ಯಾಪಾರ, ಏನಿದೆ ನಿಮ್ಮ ಹತ್ರ? ಎಷ್ಟು ಕುರಿ ಇದೆ, ಎಷ್ಟು ಸೇಲ್ ಮಾಡಿದೀರಾ? ನಮ್ಮ ಹತ್ರ 8 ಕುರಿ ಇತ್ತು, 4 ಸೇಲ್ ಮಾಡಿದ್ವು, ಇನ್ನು 4 ಇತ್ತು ತಗೊಂಡ್ಬಂದಿದ್ವಿ. ಓಕೆ, ಇದು ಮೊದಲನೇ ಸತಿ, ಇದು ಮೊದಲನೇ ವರ್ಷ ಇಲ್ಲಿ ಬಾಲ್ಬೋನಲ್ಲಿ ಈ ತರ ಬಜಾರ್ ಹಾಕೊಟ್ಟಿದ್ದಾರೆ. ಮೊದಲು ಎಲ್ಲ LIC ತರ ಇತ್ತು, ಇಲ್ಲಿ ನಮ್ಗೆ ಏನ್ ಫೆಸಿಲಿಟೀಸ್ ಇದೆ, ಏನ್ ಹೇಳಿ ಇಷ್ಟಪಡ್ತೀರಾ ಅಮ್ಮ? ಅಲ್ಲೇ ಚೆನ್ನಾಗಿತ್ತು ನಮ್ಗೆ LIC ಹತ್ರ. ಅಲ್ಲಿ ಚೆನ್ನಾಗಿತ್ತು, ಅಲ್ಲಿ ಟ್ರಾಫಿಕ್ ಏನೇನೋ ಇತ್ತು, ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಿದ್ರು. ಇಲ್ಲಿ ಬಾಲ್ ಭವನದಲ್ಲಿ ಏನು ನಮ್ಗೆ ಅಷ್ಟು ಇದಾಯ್ತಾ ಇಲ್ಲ. ಒಬ್ರು ಈಗ ಬಂದು 6 ಗಂಟೆಯಿಂದ ಇದೆ, ಒಬ್ರು ಗಿರಾಕಿ ಬಂದು ಕೇಳೇ ಇಲ್ಲ. ಅಲ್ಲಾಗಿದ್ರೆ ನಮ್ಗೆ LIC ಹತ್ರ ಮಧ್ಯಾಹ್ನ ಬಂದ್ರು ಕೇಳಿ ವಿಚಾರಿಸ್ಕೊಂಡು ಹೋಗೋರು. ಇಲ್ಲಿ ಇನ್ನೂ ಒಂದ್ಸರಿನೂ ಬಂದು ವಿಚಾರಿಸೇ ಇಲ್ಲ. ನಿಮ್ ಪ್ರಕಾರ ಈ ಸತಿ ಈ ಸಂತೆನಲ್ಲಿ ಅಷ್ಟು ಜಾಸ್ತಿ ಏನು ಇದಿಲ್ಲ ಅಂತ, ವ್ಯಾಪಾರ ಆಗಿಲ್ಲ ಅಂತ? ಇನ್ನು ಎಷ್ಟು ಮಿಕ್ಕಿದೆ? ಇನ್ನು 4 ಇದೆ. 4 ಮಿಕ್ಕಿದೆ. ನಾಳೆ ಒಂದೇ ದಿನ, ನಾಳಿದ್ದು ಹಬ್ಬ ಇದೆ. ನಿಮ್ದು ಏನು ಎಕ್ಸ್ಪೆಕ್ಟೇಷನ್ ಇದೆ ಅಮ್ಮ? ಇದು ನಮ್ದು 25. ಹೇಳಿ ಸರ್. ನಾಳೆ ಒಂದೇ ದಿನ, ನಾಳಿದ್ದು ಹಬ್ಬ ಇದೆ. ನೀವೇನ್ ಥಿಂಕ್ ಮಾಡ್ತಾ ಇದೀರಾ? ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಏನ್ ಥಿಂಕ್ ಮಾಡೋದು ಸರ್, ನಮ್ ಬಂದಿದ್ದು ಪಂಚಾಮೃತ, ಇನ್ನೇನ್ ಮಾಡಕ್ಕಾಯ್ತದೆ? ಅವ್ರಿಗೆ ಹಬ್ಬ ಐತೆ, ನಾವು ಕಷ್ಟಪಟ್ಟು ಸಾಕಿದೀವಿ, ಅವರು ಹಬ್ಬ ಮಾಡ್ಬೇಕು. ಎಷ್ಟಾಯ್ತದೆ ಅಷ್ಟು ಥಿಂಕ್ ಮಾಡೋದು, ಏನು ಮಾಡಕ್ಕಾಗಲ್ಲ. ತುಂಬಾ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.